ನಮಸ್ಕಾರ. ಬೆರಳಚ್ಚುಗಳು ಅಪರಾಧ ತನಿಖೆ ಮತ್ತು ವ್ಯವಹಾರದಲ್ಲಿ ಸಾಗಿ ಬಂದ ದಾರಿ. ನೀವು ಭಾರತ ಸರ್ಕಾರದ ಆಧಾರ್ ಗುಂಪಿನ ಚೀಟಿ ತಗೊಳಕ್ ಹೋದ್ರೆ ನಿಮ್ಮ ಕೈಯ 10 ಬೆರಳುಗಳ ಡಿಜಿಟಲ್ ಅಚ್ಚುಗಳನ್ನ ತೆಗೆದುಕೊಂಡು ದಾಖಲಿಸ್ಕೊಳ್ತಾರೆ. ಹಾಗೆಯೇ ಆಸ್ತಿ ನೋಂದಾವಣಿಗೆ ಹೋದಾಗಲೂ ಕೂಡ ನಿಮ್ಮ ಹೆಬ್ಬೆಟ್ಟುಗಳ ಡಿಜಿಟಲ್ ಮುದ್ರೆಯನ್ನ ತೆಗೆದುಕೊಳ್ತಾರೆ. ಈಗ ಬಹುತೇಕ ಜನರಿಗೆ ಒಬ್ಬ ವ್ಯಕ್ತಿಯನ್ನ ಯಾವುದೇ ಸಂಶಯಕ್ಕೆ ಎಡೆಗೊಡದೆ ಬೆರಳಚ್ಚುಗಳ ಮೂಲಕ ಗುರುತಿಸೋದು ಸಾಧ್ಯ. ಆದ್ರಿಂದ ಡಿಜಿಟಲ್ ರೂಪದಲ್ಲಿ ಅವುಗಳನ್ನ ಪಡೆಯಲಾಗ್ತದೆ ಅಂತ ತಿಳಿದೈತೆ. ವ್ಯಕ್ತಿಯ ದೃಢೀಕರಣ ಅಲ್ಲದೆ ಯಾರಿಗೂ ಕಾಣದಂತೆ ನಡೆಯುವ ಅಪರಾಧಗಳ ಹಿಂದೆ ಯಾರಿದ್ದಾರೆ ಅಂತ ಪತ್ತೆ ಹಚ್ಚುವ ಮೊದಲ ಹೆಜ್ಜೆಗಳಲ್ಲಿ ವ್ಯಕ್ತಿಯ ಬೆರಳಚ್ಚುಗಳನ್ನ ಹುಡುಕೋದು ಅತ್ಯಂತ ಸಾಮಾನ್ಯವಾದಂಥ ಆಧುನಿಕ ಪತ್ತೆ ತನಿಖೆಯ ದಾರಿಯಾಗಿದೆ. ನೀವು ಅಪರಾಧ ಸ್ಥಳದ ತನಿಖೆ ಅಂದರೆ ಕ್ರೈಮ್ ಸ್ಟ್ರೀಮ್ ಇನ್ವೆಸ್ಟಿಗೇಷನ್ ಬಗ್ಗೆ ಕಲ್ಪನೆ ಮಾಡಿಕೊಂಡಾಗ ನಿಮ್ಮ ಮನಸ್ಸಿಗೆ ಮೊದಲು ಯಾವ ಚಿತ್ರ ಬರ್ತೈತೆ? ಬಹುಶಃ ಬೂತ್ ಕನ್ನಡಿ ಹಿಡಿದಿರುವ ಒಬ್ಬ ತನಿಖಾಧಿಕಾರಿ ಅಥವಾ ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಡು ನಾಟ್ ಕ್ರಾಸ್ ಅಂತ ಪದಗಳು ಬರೆದಿರ್ತಕ್ಕಂಥ ತಡೆಪಟ್ಟಿ ಅಥವಾ ಬೆರಳಚ್ಚುಗಳು. ಇದು ಯಾವುದೇ ಅಚ್ಚರಿಯ ವಿಚಾರ ಅಲ್ಲ. ಯಾಕಂದ್ರೆ ಅಪರಾಧ ಸ್ಥಳದಲ್ಲಿ ಸಾಮಾನ್ಯವಾಗಿ ದೊರಕತಕ್ಕಂಥ ಸಾಕ್ಷ್ಯ ಅಂತ ಹೇಳಿದ್ರೆ ಬೆರಳಚ್ಚುಗಳೇ. ಕೈಗೆ ಕೈಗವಸನ ಧರಿಸದೆ ನೀವು ಯಾವುದಾದ್ರೂ ಎಲ್ಲಿಯಾದರೂ ಏನನ್ನಾದರೂ ಮುಟ್ಟಿದ್ರೆ ಅಲ್ಲಿ ನಿಮ್ಮ ಬೆರಳಚ್ಚಿನ ಮಾದರಿ ಉಳಿತಕ್ಕಂಥದ್ದು ಅತ್ಯಂತ ಸಹಜವಾದಂಥ ಸಂಗತಿ ಆಗೈತೆ. DNA ಅಪರಾಧ ಸ್ಥಳದಿಂದ ಸಾಮಾನ್ಯವಾಗಿ ಸಿಗುವ ಬಹಳ ಪ್ರಬಲವಾದ ಸಾಕ್ಷ್ಯ ಅಂತ ವಾದ ಮಾಡಬಹುದು. ಮತ್ತೆ ಅದು ಆ ವಾದ ಸರಿ ಕೂಡ ಹೌದು. ಅಪರಾಧ ಸ್ಥಳದಲ್ಲಿರುವ ಬಹುತೇಕ ಯಾವುದೇ ಜೈವಿಕ ಸಾಕ್ಷ್ಯವನ್ನು ಪಡೆದು DNA ಹೊರಗೆ ತೆಗಿಬಹುದು. ಆದರೆ ಇನ್ನೂ ಕೆಲವು ಇತರ ಮಹತ್ವವಾದ ಅಂಶಗಳು ಕೂಡ ನಮಗೆ ಎದುರಾಗ್ತವೆ. DNA ಮಾದರಿಯ ಸಂಗ್ರಹಣೆ ಮತ್ತು ವಿಶ್ಲೇಷಣೆಗೆ ವ್ಯಾಪಕವಾದಂಥ ಪ್ರಕ್ರಿಯೆಗಳು ಪ್ರೊಸೆಸ್ಗಳು ಅತ್ಯಗತ್ಯ ಆಗಿರ್ತವೆ. ಇದರ ವೆಚ್ಚ ಬೆರಳಚ್ಚು ವಿಶ್ಲೇಷಣೆಗಿಂತ ಸುಮಾರು 400ರಿಂದ 500 ಪಟ್ಟು ತುಟ್ಟಿಯಾಗಿರ್ತದೆ. ಅಲ್ಲದೆ ಮಾದರಿಯ ಸ್ವಭಾವದ ಮೇಲೆ ಅವಲಂಬಿಸಿ DNA ವಿಶ್ಲೇಷಣೆಯ ಫಲಿತಾಂಶ ಬರೋದಕ್ಕೆ ತಿಂಗಳುಗಳು ಕೂಡ ಬೇಕಾಗ್ಬೋದು. ಬಹಳ ಸುದೀರ್ಘ ಅವಧಿ ಕೂಡ ಬೇಕಾಗುತ್ತೆ. ಆದರೆ ಬೆರಳಚ್ಚುಗಳಿಗೆ ಇಂಥ ಯಾವ ಇತಿಮಿತಿಗಳು ಕೂಡ ಇಲ್ಲ. ಇದಲ್ಲದೆ ಅವಳಿಗಳು ಅಂದರೆ ಅವಳಿ ಜವಳಿ ಹುಟ್ಟಿರ್ತಕ್ಕಂಥವ್ರು ಒಂದೇ DNA ಹೊಂದಿದ್ರು ಕೂಡ ಅವರ ಬೆರಳಚ್ಚುಗಳು ಒಂದೇ ಆಗಿರೋದಿಲ್ಲ. ಇದರಿಂದಲೇ ಗುರುತಿಸುವಿಕೆ ಬೆರಳಚ್ಚುಗಳು ಅತ್ಯಂತ ಕಡಿಮೆ ವೆಚ್ಚದ ಅತ್ಯಂತ ನಂಬಿಕೆಯಾರ್ಹವಾದಂಥ ಸಾಕ್ಷಿಗಳಾಗಿದ್ದಾವೆ. ಕೆಲವು ಮೇಲ್ಮೈಗಳ ಮೇಲೆ ಬೆರಳಚ್ಚುಗಳು ಕಣ್ಣಿಗೆ ಗೋಚರಾಗದೇ ಇದ್ರೂ ಕೂಡ ಬೆರಳಚ್ಚು ವಿಜ್ಞಾನದಲ್ಲಿ ನಡೆದ ಅನೇಕ ಪ್ರಗತಿಪರ ತಂತ್ರಜ್ಞಾನದ ಮೂಲಕ ಈಗ ಎಲ್ಲ ಬಗೆಯ ಬೆರಳಚ್ಚುಗಳನ್ನ ಎಲ್ಲ ಮೇಲ್ಮೈಗಳಿಂದ ಪಡೆಯೋದಕ್ಕೆ ಸಾಧ್ಯ ಆಗೈತೆ. ವ್ಯಕ್ತಿಯ ಗುರುತಿಗಾಗಿ ಬೆರಳಚ್ಚುಗಳನ್ನ ಹಾಗೂ ಅವುಗಳ ಮರುಪಡೆಯುವಿಕೆಯನ್ನ ಅಧ್ಯಯನ ಮಾಡತಕ್ಕಂಥ ವಿಜ್ಞಾನ ಶಾಖೆಯನ್ನ ಡರ್ಮಾಟೋಗ್ಲಿಫ್ಸ್ ಅಂತ ಕರೀತಾರೆ. ಈ ಪದ 2 ಪದಗಳಿಂದ ಬಂದಿರ್ತದೆ. ಡರ್ಮ ಅಂದ್ರೆ ಚರ್ಮ, ಗ್ಲಿಫ್ ಅಂದ್ರೆ ಕೆತ್ತನೆ. ಹೀಗಾಗಿ ಡರ್ಮೋಗ್ಲಿಫಿಕ್ಸ್ ಅಂತ ಹೇಳಿದ್ರೆ ಚರ್ಮದ ಕೆತ್ತನೆ ಅಧ್ಯಯನ, ಚರ್ಮದ ಕೆತ್ತನೆ ಅಂತ ಅರ್ಥ ಆಗುತ್ತೆ. ಇದು ಕೇವಲ ಬೆರಳಚ್ಚುಗಳಿಗೆ ಮಾತ್ರ ಸೀಮಿತ ಆಗಿಲ್ಲ. ನಮ್ಮ ಕೈಕಾಲುಗಳು, ಪಾದಗಳು ಮತ್ತು ಬೆರಳುಗಳ ಮೇಲಿನ ಎಲ್ಲ ಮಾದರಿಗಳು ಕೂಡ ಒಳಗೊಳ್ಳುತ್ತೆ. ಅಂದ್ರೆ ಮನುಷ್ಯನ ಮೈ ಮೇಲಿನ ಚರ್ಮದ ಮೇಲಿಂದ ತೆಗಿಬಹುದಾದಂಥ ಎಲ್ಲ ಗುರುತುಗಳಿಗೆ ಇದು ಒಳಗೊಳ್ಳುತ್ತೆ. ನಮ್ಮ ಮುಖ್ಯವಾದಂಥ ಗಮನ ಈಗ ಇರತಕ್ಕಂಥದ್ದೆಲ್ಲವುದು ಬೆರಳಚ್ಚುಗಳ ಮೇಲೇನೆ. ಯಾಕಂದ್ರೆ ಅವು ಸಾಮಾನ್ಯವಾಗಿ ಹೆಚ್ಚು ಸುಲಭವಾಗಿ ದೊರಕತಕ್ಕಂಥ ಸಾಕ್ಷಿಗಳಾಗಿರೋದ್ರಿಂದ. ಅಷ್ಟೇ ಅಲ್ಲ, ಇತರ ಎಲ್ಲ ಮಾದರಿಗಳನ್ನ ಪಡಿತಕ್ಕಂಥಕ್ಕಿಂತಲೂ ಇವನ್ನ ಸುಲಭವಾಗಿ ಪಡಿಬಹುದು. ಹಾಗೆ ಅವುಗಳನ್ನ ಪಡಿತಕ್ಕಂಥ ತಂತ್ರ ಕೂಡ ಬಹುತೇಕ ಸುಲಭ, ಸರಳ ಮತ್ತು ನೇರ ಆಗಿದೆ. ಅಪರಾಧ ಸ್ಥಳಗಳಲ್ಲಿ ದೊರಕುವ ಸಾಕ್ಷಿಯಾಗಿ ಬೆರಳಚ್ಚುಗಳನ್ನು ಪ್ರಮುಖ ಕಾರಣಗಳಿಂದ ಅತೀವವಾದ ಮಹತ್ವವನ್ನು ಹೊಂದಿದ್ದಾವೆ. ಮೊದಲನೆಯದು, ಪ್ರತಿ ವ್ಯಕ್ತಿಯ ಬೆರಳಚ್ಚು ಅನನ್ಯ, ಅದ್ವಿತೀಯ. ಎರಡನೇದು, ಚರ್ಮದ ಪದರ ಶಾಶ್ವತವಾಗಿ ಹಾನಿ ಆಗದ ಹೊರತು ವ್ಯಕ್ತಿಯ ಜೀವನ ಪೂರ್ತಿ ಬೆರಳಚ್ಚುಗಳು ಬದಲಾಗೋದಿಲ್ಲ. ಸಾಮಾನ್ಯವಾಗಿ ಬೆರಳಚ್ಚುಗಳ ಮೂಲಕ ವ್ಯಕ್ತಿಯ ಗುರುತಿಸುವಿಕೆ ಅಂತ ಹೇಳಿದ್ರೆ ಮೊದಲು ಒಟ್ಟು ಮಾದರಿಯನ್ನು ಗುರುತಿಸೋದು, ನಂತರ ಅದರಲ್ಲಿರುವ ಸೂಕ್ಷ್ಮ ಅಂಶಗಳ ಮೂಲಕ, ಲಕ್ಷಣಗಳ ಮೂಲಕ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ಅಂತಿಮವಾಗಿ ಗುರುತು ಮಾಡೋದು. ಇದರ ಬಗ್ಗೆ ನಾವು ಮುಂದಿನ ಹಲವು ವಿಡಿಯೋಗಳಲ್ಲಿ ಈ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ. ಆದರೆ ಅದಕ್ಕಿಂತ ಮೊದಲು ಬೆರಳಚ್ಚುಗಳು ಹಾಗೂ ಅವುಗಳ ಅಧ್ಯಯನದ ರೋಚಕ ಇತಿಹಾಸದ ಕಡೆ ಒಂದು ಸಣ್ಣ ದೃಷ್ಟಿಯನ್ನ ನಾವು ಬೀರಬಹುದು. ವ್ಯಕ್ತಿಯ ಗುರುತಿಗಾಗಿ ಬೆರಳಚ್ಚುಗಳ ಗುರುತುಗಳನ್ನ ಬಳಸ್ತಕ್ಕಂಥ ಪದ್ಧತಿ 1000 ವರ್ಷಗಳಷ್ಟು ಹಿಂದಿನದು. ಪ್ರಾಚೀನ ಗ್ರೀಸ್ ಮತ್ತು ಚೀನಾದಲ್ಲಿ ದೊರೆತ ಮಣ್ಣಿನ ಪಾತ್ರೆಗಳು, ಉಪಕರಣಗಳು ಮತ್ತು ಮುದ್ರೆಗಳಂಥ ಅನೇಕ ಪುರಾತತ್ವ ವಸ್ತುಗಳ ಮೇಲೆ ಕೂಡ ಬೆರಳಚ್ಚಿನಂತಿರುವ ಮಾದರಿಗಳು ಕಂಡುಬಂದಿದ್ದಾವೆ. ಈಜಿಪ್ಟ್ನ ಸಮಾಧಿಗಳ ಗೋಡೆಗಳ ಮೇಲೂ ಕೂಡ ಬೆರಳಚ್ಚುಗಳು ಕಂಡುಬಂದಿದ್ದಾವೆ. ಕುಶಲಕರ್ಮಿಗಳು ತಮ್ಮ ಕೃತಿಗಳನ್ನ ದೃಢೀಕರಿಸೋದಕ್ಕೆ ಸಹಿಯಂತೆ ಬೆರಳಚ್ಚುಗಳನ್ನ ಬಳಸಿರಬಹುದು ಅಂತ ಊಹೆ ಮಾಡಲಾಗಿದೆ. ಪ್ರಾಚೀನ ಬ್ಯಾಬಿಲೋನಿಯಾದ ಬ್ಯಾಬಿಲೋನದಲ್ಲಿ ವ್ಯಾಪಾರ ವ್ಯವಹಾರಗಳನ್ನ ಮಾನ್ಯಗೊಳಿಸೋದಕ್ಕೆ ಬೆರಳಚ್ಚು ಮುದ್ರಿತ ಮಣ್ಣಿನ ಫಲಕಗಳನ್ನ ಬಳಸ್ತಾ ಇದ್ರು. ಇದರಿಂದ ನಕಲನ್ನ ತಪ್ಪಿಸಬಹುದಾಗಿತ್ತು. ಆ ಕಾಲದಲ್ಲಿ ಕಾಗದ, ಮಸಿ ಮತ್ತು ಬರವಣಿಗೆ ಉಪಕರಣಗಳು ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಹೀಗಾಗಿ ಕೈಯ ಮೇಲಿನ ಮಾದರಿಗಳೇ ಸಿದ್ಧ ಮುದ್ರೆಗಳು ಅಂತಕ್ಕಂಥ ಸತ್ಯವನ್ನ ಅವರು ಬಳಸ್ಕೊಂಡಿದ್ರು. ಆ ಕಾಲದ ಜನ ಈ ಮಾದರಿಗಳ ಅನನ್ಯತೆಯನ್ನು ಅರಿತುಕೊಂಡು ಅವುಗಳನ್ನ
ದೃಢೀಕರಿಸೋದಕ್ಕಾಗಿ ಬಳಸ್ಕೊಳ್ತಾ ಇದ್ರು ಅನ್ನೋದು ಬಹಳ ಸೋಜಿಗದ ಸಂಗತಿ ಆಗೈತೆ. ಕ್ರಮೇಣ ಪ್ರಾಚೀನ ಬೆಬಿಲೋನ್ ಮತ್ತು ಚೀನಾದಲ್ಲಿ ಕಾನೂನು ರಕ್ಷಕರು ಅಪರಾಧಿಗಳ ಗುರುತಿಗೂ ಕೂಡ ಬೆರಳಚ್ಚುಗಳನ್ನ ಬಳಸೋದಕ್ಕೆ ಪ್ರಾರಂಭ ಮಾಡಿದರು. ಬೆಬಿಲೋನಿಯಾದ ರಾಜ ಹಮ್ಮುರಾಬಿಯ ಕಾಲದ ದಾಖಲೆಗಳು ಬಂಧಿತ ಅಪರಾಧಿಗಳ ಬೆರಳಚ್ಚು ದಾಖಲೆಗಳನ್ನ ಇಟ್ಕೊಳ್ತಾ ಇದ್ರು ಅಂತ ಸೂಚನೆಯನ್ನು ಕೊಡ್ತವೆ. ಸಾಮಾನ್ಯ ಸಂಖ್ಯೆ 300 ಸುಮಾರಿಗೆ ಚೀನಾದಲ್ಲಿ ಕಳ್ಳತನದ ಪ್ರಕರಣಗಳ ತನಿಖೆಯಲ್ಲಿ ಬೆರಳಚ್ಚುಗಳನ್ನ ಪುರಾವೆಗಳಾಗಿ ಬಳಸೋದಕ್ಕೆ ಅನುಮೋದನೆ ದೊರಕಿರ್ತದೆ. ಇದಕ್ಕೂ ಮೊದಲು ಬಹುತೇಕ ನಾಗರಿಕ ಗತಿಗಳಲ್ಲಿ ಅಪರಾಧಿಗಳನ್ನು ಗುರುತಿಸೋದಕ್ಕೆ ದೇಹದ ಮೇಲೆ ಗುರುತಾಕೋದು ಅಥವಾ ಅವರಿಗೆ ಮೂಕ್ಕೊಯ್ಯೋದು ಅಥವಾ ಬಿಸಿ ಕಂಬಳಿಂದ ದೇಹದ ಮೇಲೆ ಗುರುತಾಕಂಥದ್ದು ಮಾಡ್ತಾ ಇರ್ತಾರೆ, ಅಥವಾ ಕೈಗಳನ್ನ ಕತ್ತರಿಸ್ತಾ ಇರ್ತಾರೆ, ಕೈ ಬೆರಳುಗಳನ್ನ. ಈ ಹಿನ್ನೆಲೆಯಲ್ಲಿ ಬೆರಳಚ್ಚು ಪದ್ಧತಿ ಖಂಡಿತ ಒಂದು ಉತ್ತಮತರವಾದ ಬದಲಾವಣೆಯಾಗಿರುತ್ತೆ. ಚೀನಾದ ಕೆಲವು ಭಾಗಗಳಲ್ಲಿ ಸಾಮಾನ್ಯ ಸಂಖ್ಯೆ 300 ಅವಧಿ ಅಂದ್ರೆ 3ನೇ ಶತಮಾನದ ಅವಧಿನಲ್ಲೇ ಗುರುತಿನ ಸಾಕ್ಷ್ಯವಾಗಿ ಬೆರಳಚ್ಚುಗಳನ್ನ ಬಳಸಲಾಗಿರುತ್ತೆ. ಆದರೂ ಕೂಡ ಇತರ ನಾಗರಿಕತೆಗಳು ಈ ಪದ್ಧತಿಯನ್ನ ಕಾಲಾನುಕ್ರಮೇಣ ಅನುಸರಿಸ್ತವೆ. ಜಪಾನ್ನಲ್ಲಿ ಸಾಮಾನ್ಯ ಸಂಖ್ಯೆ 8ನೇ ಶತಮಾನದಲ್ಲಿ, ಪರ್ಷಿಯಾದಲ್ಲಿ 14ನೇ ಶತಮಾನದಲ್ಲಿ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಹಲವಾರು ಶತಮಾನಗಳ ನಂತರ ಬೆರಳಚ್ಚು ಒಂದು ವ್ಯಕ್ತಿಯನ್ನು ಗುರುತಿಸುವ ದಾಖಲೆಯಾಗಿ ಪರಿಗಣಿತವಾಗಿ ಸೇರ್ಕೊಳ್ಳುತ್ತೆ. ಅಮೆರಿಕದಲ್ಲಿ 1902ರಲ್ಲಿ ಬೆರಳಚ್ಚುಗಳನ್ನು ಗುರುತಿಸುವ ವಿಧಾನಗಳನ್ನ ಒಪ್ಪಲಾಗುತ್ತೆ. ಈ ವೇಳೆಗೆ ಬೆರಳಚ್ಚಿನ ಓದ್ತಕ್ಕಂಥದ್ದು ವಿಜ್ಞಾನವಾಗಿ ಚೆನ್ನಾಗಿ ಅಭಿವೃದ್ಧಿಯಾಗಿರ್ತದೆ. ಸೂಕ್ತ ಬೆರಳಚ್ಚುಗಳ ಮಾದರಿ ಮತ್ತು ವರ್ಗೀಕರಣ ವ್ಯವಸ್ಥೆ ಕೂಡ ಅಸ್ತಿತ್ವಕ್ಕೆ ಬಂದಿರ್ತೈತೆ. ಬೆರಳಚ್ಚಿನ ಪಡಿತಕ್ಕಂಥದ್ದು, ಅದರಿಂದ ವೈಜ್ಞಾನಿಕ ಆಧಾರಗಳ ಮೇಲೆ ವ್ಯಕ್ತಿಯನ್ನು ಗುರುತಿಸ್ತಕ್ಕಂಥದ್ದು ಹೇಗೆ ಇತಿಹಾಸದಲ್ಲಿ ಬೆಳೆದು ಬಂತು ಅನ್ನೋದನ್ನ ನಾವು ಹಲವು ಹಂತಗಳಲ್ಲಿ ತಿಳ್ಕೋಬಹುದು. ಇಂಗ್ಲಿಷ್ ವಿಜ್ಞಾನಿ ನೆಹೆಮಿಯ ಗ್ರೂ ಸಸ್ಯಗಳ ಅಂಗರಚನೆ ಕುರಿತು ತನ್ನ ಕೆಲಸದಿಂದ ಪ್ರಸಿದ್ಧನಾಗಿರ್ತಾನೆ. ಕೈ ಮತ್ತು ಪಾದಗಳ ಮೇಲಿನ ಉಬ್ಬುಗಳು, ಕುಳಿಗಳು ಮತ್ತು ರಂಧ್ರಗಳನ್ನು ಮೊದಲಾಗಿ ಅಧ್ಯಯನ ಮಾಡಿ ವಿವರಿಸಿದಂತ ಮೊದಲ ವ್ಯಕ್ತಿಯಾಗಿ ಗುರುತಿಸಲ್ಪಟ್ಟಿದ್ದಾನೆ. 1684ರಲ್ಲಿ ಆತ ಈ ಚರ್ಮದ ಮಾದರಿಗಳ ಮೇಲೆ ನಿಖರವಾದಂಥ ಚಿತ್ರಗಳನ್ನು ಪಡೆದು ಅವುಗಳನ್ನ ಪ್ರಕಟಣೆ ಮಾಡ್ತಾನೆ. ಸೂಕ್ಷ್ಮ ಅಂಗರಚನೆ ಮತ್ತು ಹಿಸ್ಟಾಲಜಿ ಸ್ಥಾಪಕ ಅಂತ ಗುರುತಿಸಲ್ಪಟ್ಟಂತ ಮಾರ್ಚೆಲೋ ಮಾಲ್ಗಿಗಿ ಆತ ನೆಹೆಮಿಯ ಗ್ರೂ ಆತನ ಸಮಕಾಲೀನಾಗಿರ್ತಾನೆ. ಇಬ್ಬರು ಸೂಕ್ಷ್ಮ ದರ್ಶಕದ ಅಧ್ಯಯನಗಳಲ್ಲಿ ಬಹಳ ಆಸಕ್ತಿ ಹೊಂದಿರ್ತಾರೆ ಹಾಗೂ ಸಾಮಾನ್ಯವಾದಂಥ ಸಂಗತಿಗಳು ಕೂಡ ಅವರನ್ನ ಗಮನ ಸೆಳೆದಿರ್ತವೆ. ಇವರು ಒಬ್ಬರ ಕೆಲಸವನ್ನು ಇನ್ನೊಬ್ಬರು ಪರಸ್ಪರ ಬಳಸ್ಕೊಂಡಿರ್ತಾರೆ ಅಂತ ಈಗ ಒಪ್ಪಲಾಗೈತೆ. ಮಾಲ್ಗಿಗಿ ಸೂಕ್ಷ್ಮ ದರ್ಶಕದ ಮೂಲಕ ಬೆರಳಚ್ಚುಗಳನ್ನ ಪರಿಶೀಲಿಸಿ ವಿವಿಧ ಮಾದರಿಗಳ ಸಾಮಾನ್ಯ ಲಕ್ಷಣಗಳನ್ನ ದಾಖಲೆ ಮಾಡ್ತಾನೆ, ಆಗಲೇ ವಿವರಣೆಯನ್ನು ಕೊಡ್ತಾನೆ. ಬೆರಳಚ್ಚುಗಳನ್ನು ಗುರುತಿಸೋದ್ರಲ್ಲಿ ಈತ ನೀಡಿದ ಕೊಡುಗೆಗಾಗಿ ಮಾನವ ಚರ್ಮದ ಮೇಲಿನ 1.88 ಮಿಲಿಮೀಟರ್ ದಪ್ಪದ ಪದರವನ್ನ ಈಗ ಮಾಲ್ಗಿನಿ ಪದರ ಅಂತ ಕರೆಯಲಾಗ್ತಾ ಇದೆ. 1823ರಲ್ಲಿ ಜಾನ್ ಎವಾಂಜೆಲಿಸ್ಟ್ ಪರ್ಕಿಂಜೆ ಒಟ್ಟು 9 ವಿಭಿನ್ನ ಬೆರಳಚ್ಚು ಮಾದರಿಗಳನ್ನ ವಿವರಿಸುವ ಒಂದು ಪ್ರಬಂಧವನ್ನ ಪ್ರಕಟಣೆ ಮಾಡ್ತಾರೆ. ಆದರೆ ಈ ಮೊದಲಿನಲ್ಲಿ ಬೆರಳಚ್ಚು ಕುರಿತ ಕೆಲಸ ಮಾಡಿದವರು ತಮ್ಮ ಅಧ್ಯಯನವನ್ನ ಇದರಷ್ಟು ಮುಂದುವರಿಸಿರೋದಿಲ್ಲ. ಅವರ ಕೆಲಸ ಸೀಮಿತವಾಗಿ ಉಳಿದಿರ್ತೈತೆ. ಆ ಕಾಲದಲ್ಲಿ ಸೂಕ್ಷ್ಮ ದರ್ಶಕ ಬಹಳ ಮುಖ್ಯವಾದಂಥ ಆವಿಷ್ಕಾರ ಆಗಿರ್ತೈತೆ. ಬೆರಳಚ್ಚುಗಳು ಕೇವಲ ಗಮನಿಸೋದಕ್ಕೆ ಅನುಕೂಲವಾದಂಥ ಮಾದರಿಗಳಾಗಿರ್ತವೆ. ಆದ್ರಿಂದ ಅವರು ಬೆರಳಚ್ಚುಗಳ ಅನನ್ಯತೆಯನ್ನಾಗಲಿ ಅಥವಾ ಅವು ಬದಲಾಗೋದಿಲ್ಲ ಅಂತಕ್ಕಂಥ ಮಹತ್ವಗಳ ಅಂಶಗಳ ಬಗ್ಗೆ ಆಗಲಿ ಚರ್ಚೆ ಮಾಡೋದಿಲ್ಲ. ಆದ್ರಿಂದ ಆಧುನಿಕ ಇತಿಹಾಸದಲ್ಲಿ ದೀರ್ಘಕಾಲದವರೆಗೆ ಬೆರಳಚ್ಚುಗಳ ಮೂಲಕ ವ್ಯಕ್ತಿಯನ್ನ ಗುರುತಿಸೋದು ವೈಜ್ಞಾನಿಕ ಪರಿಗಣನೆಗೆ ಬಂದಿರಲಿಲ್ಲ ಅಂತೇಳಿ ನಾವು ಸ್ಪಷ್ಟವಾಗಿ ತಿಳಿಬಹುದು. 19ನೇ ಶತಮಾನದ ಆರಂಭದಲ್ಲಿ ಥಾಮಸ್ ಬ್ಯೂಕನ್ ಅಂತ ಒಬ್ಬಾತ ಒಂದು ಪುಸ್ತಕವನ್ನು ಪ್ರಕಟಣೆ ಮಾಡಿ ಅದಕ್ಕೆ ತನ್ನ ಬೆರಳಚ್ಚನ್ನ ಸಹಿಯಾಗಿ ಬಳಸ್ತಾನೆ. ಅದು ಈತ ಥಾಮಸ್ ಬ್ಯೂಕ್ ಒಬ್ಬ ಬಡಿಗೆಯಾಗಿರ್ತಾನೆ. ತನ್ನ ಇತರ ಕೃತಿಗಳ ಮೇಲೂ ಕೂಡ ತನ್ನ ಬೆರಳಚ್ಚನ್ನ ಈತ ಮುದ್ರಿಸ್ತಿರ್ತಾನೆ. ಇದು ತನಗೆ ಮಾತ್ರ ಅನನ್ಯ ಅಂತ, ತನ್ನ ಬೆರಳಚ್ಚು ತನಗೆ ಮಾತ್ರ ಸಲ್ಲುತ್ತೆ, ಬೇರೆ ಯಾರಿಗೂ ಹೊಂದಾಣಿಕೆ ಆಗಿಲ್ಲ ಅಂತ ಈತ ನಂಬಿರ್ತಾನೆ. ಜರ್ಮನ್ ಮಾನವ ವಿಜ್ಞಾನಿ ಹರ್ಮಾನ್ ವೆಲ್ಟರ್ ಜೀವನ ಪೂರ್ತಿ ಬೆರಳಚ್ಚುಗಳ ರಚನೆ ಅಂದ್ರೆ ಅವುಗಳ ಆಕಾರ ಮತ್ತು ಜೋಡಣೆ ಬದಲಾಗೋದಿಲ್ಲ ಅಂತ ಊಹೆ ಮಾಡ್ತಾನೆ. ಇದನ್ನ ಸಾಬೀತುಪಡಿಸೋದಕ್ಕೆ ತನ್ನದೇ ಆದಂಥ ಬೆರಳಚ್ಚುಗಳನ್ನ 1856ರಲ್ಲಿ ಮತ್ತೆ 1897ರಲ್ಲಿ ಅಂದ್ರೆ 40 ವರ್ಷಗಳ ಅಂತರದಲ್ಲಿ ತೆಗೆದುಕೊಳ್ತಾನೆ. ಎರಡೂ ಗುಂಪುಗಳ ನಡುವೆ ಯಾವುದೇ ವ್ಯತ್ಯಾಸ ಕಂಡು ಬರೋದಿಲ್ಲ. ಹೀಗಾಗಿ ಆತ ಬೆರಳಚ್ಚುಗಳ ಶಾಶ್ವತವಾಗಿರ್ತವೆ, ಅವು ಬದಲಾಗೋದಿಲ್ಲ ಅಂತಕ್ಕಂಥ ಅಧ್ಯಯನವನ್ನು ಪ್ರಾರಂಭ ಮಾಡ್ತಾನೆ. ಆ ಅಧ್ಯಯನವನ್ನು ಪ್ರಕಟಿಸ್ತಾನೆ. ಭಾರತದಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಬ್ರಿಟಿಷರ ಆಡಳಿತ ಅಧಿಕಾರಿಯಾಗಿದ್ದಂಥ ಸರ್ ವಿಲಿಯಂ ಹರ್ಷಲ್ ನಂತರ ಭಾರತೀಯ ನಾಗರಿಕ ಸೇವೆಗೆ ಸೇರ್ತಾನೆ. ತನ್ನ ಅಧಿಕೃತ ಕರ್ತವ್ಯದ ವೇಳೆ ಆತ ಒಬ್ಬ ಸ್ಥಳೀಯ ವ್ಯಾಪಾರಿ ಜೊತೆಗೆ ವ್ಯವಹಾರ ನಡೆಸಿದಾಗ ಆ ವ್ಯಾಪಾರಿಗೆ ದಾಖಲೆಯ ಹಿಂಭಾಗದಲ್ಲಿ ಹೆಬ್ಬೆಟ್ಟಿನ ಗುರುತು ಹಾಕುವಂತೆ ಕೇಳ್ತಾನೆ. ನಂತರ ವರ್ಷಗಳ ಬಳಿಕ ಈ ಪದ್ಧತಿನ ನೆನಪಿಸಿಕೊಂಡು ವಿಲಿಯಂ ಹರ್ಷಲ್ ಗುರುತಿಗಾಗಿ ಬೆರಳಚ್ಚುಗಳನ್ನು ಬಳಸಿದ ಮೊದಲ ವ್ಯಕ್ತಿ ನಾನೇ ಅಂತ ಹೇಳ್ಕೊಂಡಿದ್ದಾನೆ. ಆದರೆ ಇದು ಸತ್ಯ ಅಲ್ಲ.
ಯಾಕಂತ ಹೇಳಿದ್ರೆ ಭಾರತದಲ್ಲಿ ವ್ಯವಹಾರಗಳನ್ನ ಗುರುತಿಸ್ಪಡೋದಕ್ಕೆ, ದೃಢೀಕರಿಸೋದಕ್ಕೆ ಸಹಿ ಜೊತೆಗೆ ಕೈ ಮುದ್ರೆ ಅಥವಾ ಹೆಬ್ಬೆಟ್ಟಿನ ಬೆರಳನ್ನು ಹಾಕೋದು ಬಹಳ ಸಾಮಾನ್ಯ ಪರಂಪರೆಯಾಗಿರುತ್ತೆ, ಪದ್ಧತಿಯಾಗಿರುತ್ತೆ. ಅದು ಬಹಳ ಹಿಂದಿನ ಕಾಲದಿಂದಲೂ ಜಾರಿಯಲ್ಲಿರ್ತದೆ. ಅದನ್ನು ಗಮನಿಸಿ ವಿಲಿಯಂ ಎರ್ಷಲ್ ಅದನ್ನು ಅನುಸರಿಸಿರ್ತಾನೆ ಅಷ್ಟೇನೆ. ಆದರೆ ಸರ್ಕಾರಿ ವ್ಯವಹಾರಗಳಲ್ಲಿ ಅಧಿಕೃತವಾಗಿ ಬೆರಳಚ್ಚುಗಳನ್ನು ಸೇರಿಸಿದ ಮೊದಲ ವ್ಯಕ್ತಿ ಎನ್ನುವ ಕೀರ್ತಿ ಹರ್ಷಲ್ಗೆ ಈಗ ನೀಡಲಾಗೈತೆ. ಅದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಹರ್ಷಲ್ ಪಿಂಚಣಿ ಮತ್ತು ವೇತನ ವಿತರಣೆಯಂತಹ ಕಾರ್ಯಗಳಲ್ಲಿ ವಂಚನೆ ಮತ್ತು ನಕಲಿ ವ್ಯಕ್ತಿಗಳನ್ನ ಪತ್ತೆ ಹಚ್ಚೋದಕ್ಕೆ ಬೆರಳಚ್ಚುಗಳನ್ನ ಬಳಸ್ತಾನೆ. ಆದರೆ ತನ್ನ ಮೇಲಾಧಿಕಾರಿಗಳಿಗೆ ಇವುಗಳ ಅನನ್ಯತೆಯನ್ನು ಮನವರಿಕೆ ಮಾಡೋದ್ರೊಳಗೆ ಆತ ವಿಫಲಾಗ್ತಾನೆ. ಆದರೆ ತನ್ನ ಮೇಲಾಧಿಕಾರಿಗಳಿಗೆ ಇದನ್ನ ಮನವರಿಕೆ ಮಾಡ್ಕೊಳ್ಳೋಕ್ಕೆ ಆತ ವಿಫಲನಾದ ಕಾರಣ ಆತನ ದೃಷ್ಟಿ ಸಂಪೂರ್ಣವಾಗಿ ಆಡಳಿತದಲ್ಲಿ ಸಾಕಾರಗೊಳ್ಳೋದಿಲ್ಲ. ಆದರೂ ಕೂಡ ವೆಲ್ಕರ್ನಂತೆ ಹರ್ಷಲ್ ಕೂಡ 50 ವರ್ಷಗಳ ಅವಧಿಯಲ್ಲಿ ತನ್ನದೇ ಬೆರಳಚ್ಚುಗಳ ಅಧ್ಯಯನ ಮಾಡಿ ಅವು ಬದಲಾಗೋದಿಲ್ಲ ಅಂತೇಳಿ ಇನ್ನೊಮ್ಮೆ ಸ್ಪಷ್ಟಪಡಿಸ್ತಾನೆ. ಇದಾದ ನಂತರ ಸ್ಕಾಟ್ಲೆಂಡ್ ಮೂಲದ ವೈದ್ಯರಾದಂತಹ ಧರ್ಮ ಪ್ರಚಾರಕ ಮತ್ತು ವಿಜ್ಞಾನಿ ಡಾಕ್ಟರ್ ಹೆನ್ರಿ ಫಾಲ್ಟ್ಸೋ 1891ರಲ್ಲಿ ಭಾರತಕ್ಕೆ ಬಂದು ವ್ಯಾಪಾರ ವ್ಯವಹಾರಗಳಲ್ಲಿ ಬೆರಳಚ್ಚು ಬಳಕೆ ಇರೋದನ್ನು ಗಮನಿಸ್ತಾನೆ. ಮುಂದಿನ ವರ್ಷ ಆತ ಜಪಾನ್ಗೆ ತೆರಳಿ ಒಂದು ಪ್ರಮುಖ ಆಸ್ಪತ್ರೆಯ ಮೇಲ್ವಿಚಾರಕನಾಗಿ ನೇಮಕಗೊಳ್ತಾನೆ. ಪುರಾತತ್ವದತ್ರ ಕೂಡ ಆಸಕ್ತಿ ಹೊಂದಿದ್ದಂಥ ಫಾಲ್ಟ್ಸೋ 1870ರ ದಶಕದ ಅಂತ್ಯದಲ್ಲಿ ಜಪಾನ್ನ ಪುರಾತನ ಮಣ್ಣಿನ ಪಾತ್ರೆಗಳ ಮೇಲೆ ಕಂಡು ಬಂದ ಬೆರಳಚ್ಚುಗಳಿಂದ ಆಕರ್ಷಿತನಾಗ್ತಾನೆ. ಪುರಾತನ ನಾಗರಿಕತೆಗಳು ಗುರುತುಗಳಿಗಾಗಿ ಬೆರಳಚ್ಚುಗಳಿಗೆ ಮಾನ್ಯತೆ ನೀಡಿತು ಎಂಬ ಆಲೋಚನೆ ಆತನಲ್ಲಿ ಕುತೂಹಲವನ್ನು ಮೂಡಿಸ್ತದೆ. ಆತ ಬೆರಳಚ್ಚುಗಳ ಅನನ್ಯತೆಯನ್ನು ಸ್ಥಾಪಿಸೋದಕ್ಕೆ ವ್ಯಾಪಕವಾದಂಥ ಅಧ್ಯಯನವನ್ನು ಕೂಡ ನಡೆಸ್ತಾನೆ. ಸ್ವಲ್ಪ ಸಮಯದ ನಂತರ ಆತ ಇದ್ದಂಥ ಆಸ್ಪತ್ರೆಯಲ್ಲಿ ಒಂದು ಕಳ್ಳತನ ನಡೆಯುತ್ತೆ. ಪೊಲೀಸರು ಆಸ್ಪತ್ರೆಯ ಸಿಬ್ಬಂದಿ ಒಬ್ಬರನ್ನ ಬಂಧಿಸ್ತಾರೆ. ಆದರೆ ಫಾಲ್ಟ್ಸೋ ಆ ವ್ಯಕ್ತಿ ನಿರಪರಾಧಿ ಅಂತ ನಂಬಿರ್ತಾನೆ. ಅಪರಾಧ ಸ್ಥಳದಲ್ಲಿ ದೊರೆತ ಬೆರಳಚ್ಚುಗಳನ್ನ ಆ ಬಂಧಿತನಾದಂಥ ಸಿಬ್ಬಂದಿಯ ಬೆರಳಚ್ಚುಗಳ ಜೊತೆಗೆ ಹೋಲಿಸಿದಾಗ ಅವು ಎರಡು ಒಂದೇ ಅಲ್ಲ ಅಂತ ಸ್ಪಷ್ಟ ಆಗುತ್ತೆ. ಈ ಸಾಕ್ಷ್ಯದ ಆಧಾರದಲ್ಲಿ ಆ ವ್ಯಕ್ತಿ ನಿರಪರಾಧಿ ಅಂತ ಸಾಬೀತಾಗುತ್ತೆ. ಇದು ನ್ಯಾಯ ವಿಜ್ಞಾನ ತನಿಖೆಯಲ್ಲಿ ಬೆರಳಚ್ಚು ವಿಶ್ಲೇಷಣೆ ಬಳಸಲಾದಂಥ ಮೊದಲ ಪ್ರಕರಣ ಆಗಿದೆ ಅಂತ ಹೇಳಿ ಈಗ ಬಹುತೇಕ ಇತಿಹಾಸಕಾರರು ನಂಬ್ತಾರೆ. ತಮ್ಮ ಸಂಶೋಧನೆಗಳನ್ನ ಪ್ರಚಾರಗೊಳಿಸೋದಕ್ಕೆ ಫಾಲ್ಟ್ಸೋ ಆತ ಚಾರ್ಲ್ಸ್ ಡಾರ್ವಿನ್ಗೆ ಪತ್ರ ಬರೆದು ತಾನು ಮಾಡಿ ಗಮನಿಸಿದಂಥ ಸಂಗತಿಗಳನ್ನ ತಿಳಿಸ್ತಾನೆ. ಡಾರ್ವಿನ್ಗೆ ಬೆರಳಚ್ಚುಗಳ ಅಧ್ಯಯನದಲ್ಲಿ ಆಸಕ್ತಿ ಇರೋದಿಲ್ಲ. ಆದರೆ ಆ ಪತ್ರವನ್ನು ತನ್ನ ಸಂಬಂಧಿಯಾಗಿದ್ದ ಫ್ರಾನ್ಸಿಸ್ ಗಾಲ್ಟನ್ ಅತಿಗೆ ಚಾರ್ಲ್ಸ್ ಡಾರ್ವಿನ್ ಕಳಿಸ್ಕೊಡ್ತಾನೆ. ಗಾಲ್ಟನ್ ನಂತರ ಆ ಪತ್ರವನ್ನು ಲಂಡನ್ನ ಮಾನವ ವಿಜ್ಞಾನ ಸಮಾಜಕ್ಕೆ ರವಾನೆ ಮಾಡ್ತಾನೆ. ಕೆಲವು ವರ್ಷಗಳ ನಂತರ ಗಾಲ್ಟನ್ ಸ್ವಂತ ಬೆರಳಚ್ಚುಗಳ ಅಧ್ಯಯನವನ್ನು ಪ್ರಾರಂಭಿಸ್ತಾನೆ. ಆದರೆ ಫಾಲ್ಟ್ಸ್ನಿಂದ ತಾನು ತಿಳ್ಕೊಂಡಿರೋದನ್ನ ಆತ ಎಲ್ಲಿಯೂ ತಿಳಿಸೋದಿಲ್ಲ. ಇದರಿಂದ ಆಧುನಿಕ ನ್ಯಾಯ ವಿಜ್ಞಾನದ ಬೆರಳಚ್ಚು ಪದ್ಧತಿಯ ಮೂಲ ಆವಿಷ್ಕಾರ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆ ದೊಡ್ಡದಾದಂಥ ವಿವಾದ ಹುಟ್ಟುಕೊಳ್ತದೆ. ಆದರೆ 1880ರಲ್ಲಿ ಈ ವಿಷಯದ ಮೊದಲ ಪ್ರಬಂಧವನ್ನು ಪ್ರಕಟಿಸಿದ ಫಾಲ್ಟ್ಸ್ ಅನ್ನೋದು ನಿರ್ವಿವಾದಂಥ ವಿಚಾರ ಆಗಿ ಈಗ ಇತಿಹಾಸದಲ್ಲಿ ದಾಖಲಾಗೈತೆ. ಇದಷ್ಟೇ ಅಲ್ಲದೆ ಫಾಲ್ಟ್ಸ್ ಆತನ ಪ್ರಬಂಧದ ನಂತರ ಹರ್ಷಲ್ಲು 1861ರಿಂದಲೇ ಗುರುತಿಗಾಗಿ ಬೆರಳಚ್ಚುಗಳನ್ನು ಬಳಸ್ತಾ ಇದ್ದೆ ಅಂತ ಪತ್ರಿಕೆಗೆ ಬರೀತಾನೆ. ಹರ್ಷಲ್ ಅಧಿಕೃತವಾಗಿ ಮೊದಲು ಬಳಸಿದವನಾಗಿದ್ದರೂ ಕೂಡ ನ್ಯಾಯ ವಿಜ್ಞಾನದಲ್ಲಿ ಬೆರಳಚ್ಚು ವಿಶ್ಲೇಷಣೆಯ ಸಾಧ್ಯತೆಗಳಿಗೆ ಆತ ಮುಂದಾಗಿರೋದಿಲ್ಲ. ಇದಿಲ್ಲಿಗೆ ನಿಲ್ಲದೆ ಫಾಲ್ಟ್ಸ್ ಬರೆದಂಥ ಪ್ರಬಂಧದ ನಂತರ ಹರ್ಷಲ್ಲು ತಾನು 1860ರಿಂದಲೇ ಗುರುತಿಗಾಗಿ ಬೆರಳಚ್ಚುಗಳನ್ನ ಬಳಸ್ತಾ ಇದ್ದೆ ಅಂತ ಪತ್ರಿಕೆಗೆ ಲೇಖನವೊಂದನ್ನು ಬರೀತಾನೆ. ಹರ್ಷಲ್ಲು ಅಧಿಕೃತವಾಗಿ ಈ ಕಾರಣಕ್ಕಾಗಿ ಬೆರಳಚ್ಚುಗಳನ್ನ ಬಳಸಿದವನಾಗಿದ್ದರೂ ಕೂಡ ನ್ಯಾಯ ವಿಜ್ಞಾನದಲ್ಲಿ ಬೆರಳಚ್ಚು ವಿಶ್ಲೇಷಣೆ ಸಾಧ್ಯತೆಗಳತ್ತ ಆತ ಮುಂದಾಗಿರೋದಿಲ್ಲ. ಫಾಲ್ಟ್ಸ್ ಮತ್ತು ಹರ್ಷಲ್ ನಡುವೆ ದಶಕಗಳ ಕಾಲ ಬೆರಳಚ್ಚಿನ ಬಳಕೆಗೆ ತಂದವರು ಯಾರು ಅನ್ನೋದು ಕುರಿತಾಗಿ ಕಹಿ ವಿವಾದ ನಡೀತದೆ. ಅನೇಕ ಪತ್ರಗಳು ಮತ್ತು ಸಾಕ್ಷ್ಯಗಳು ವಿನಿಮಯ ಆಗ್ತವೆ. ಗಾಲ್ಟನ್ ಕೂಡ ಹರ್ಷಲ್ ಪರವಾಗಿ ನಿಂತುಕೊಳ್ತಾನೆ. ಕೊನೆಗೆ 1917ರಲ್ಲಿ ಹರ್ಷಲ್ಲು ನ್ಯಾಯ ವಿಜ್ಞಾನದಲ್ಲಿ ಬೆರಳಚ್ಚುಗಳ ಬಳಕೆಯನ್ನು ಮೊದಲಾಗಿ ಸೂಚಿಸಿದವರು ಫಾಲ್ಟ್ಸ್ ಎಂಬುದನ್ನು ಒಪ್ಪಿಕೊಳ್ಳುವಂಥ ಸ್ಥಿತಿ ಬರುತ್ತೆ. ಇಂದಿನ ನ್ಯಾಯ ವಿಜ್ಞಾನದ ಸಮುದಾಯ ಸಾಮಾನ್ಯವಾಗಿ ವಿಲಿಯಂ ಹರ್ಷಲ್ನನ್ನ ಗುರುತಿಗಾಗಿ ಬೆರಳಚ್ಚನ್ನ ಪರಿಚಯಿಸಿದ ಮೊದಲಿಗನಾಗಿ, ಫಾಲ್ಟ್ಸ್ ಆತನನ್ನ ನ್ಯಾಯ ವಿಜ್ಞಾನಿಕ ಬಳಕೆಯನ್ನು ಸೂಚಿಸಿದವನಾಗಿ, ಮತ್ತೆ ಗಾಲ್ಟನ್ ಆತನ ವೈಜ್ಞಾನಿಕ ನೆಲೆಯಲ್ಲಿ ಅಧ್ಯಯನ ಮಾಡಿದಂಥವನಾಗಿ ಪರಿಗಣಿಸ್ತವೆ. ಆದರೂ ಕೂಡ ಆ ಕಾಲದಲ್ಲಿ ಬೆರಳಚ್ಚು ವಿಜ್ಞಾನ ಇನ್ನು ಮೂಲಭೂತವಾದಂಥ ಹಂತದಲ್ಲಿ ಇರುತ್ತೆ. ಅಪರಾಧಿಗಳ ಗುರುತಿಸುವಿಕೆ, ಫೋಟೋಗಳು ಮತ್ತು ದೃಶ್ಯ ಮತ್ತೆ ನೆನಪಿನ ಮೇಲೆ ಅವಲಂಬಿತ ಆಗಿರ್ತದೆ. ಫೋಟೋಗ್ರಫಿ ಆವಿಷ್ಕಾರದಿಂದ ದಾಖಲೆ ನಿರ್ವಹಣೆ ಸುಲಭ ಆಗುತ್ತೆ. ಆದರೆ ವ್ಯಕ್ತಿಯ ರೂಪ ಬದಲಾಗಬಹುದಾದ ಕಾರಣ ಅದು ನಂಬಿಕೆಗೆ ಅರ್ಹವಾಗಿರೋದಿಲ್ಲ. ಇದನ್ನು ಸುಧಾರಿಸೋದಕ್ಕೆ 1880ರಲ್ಲಿ ಫ್ರೆಂಚ್ ಪೊಲೀಸ್ ಅಧಿಕಾರಿ ಆಲ್ಫೋನ್ಸ್ ಬೆರ್ಟೆಲಿಯನ್ನು ದೇಹದ ವಿವಿಧ ಭಾಗಗಳ ಅಳತೆಗಳನ್ನು ದಾಖಲೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಪರಿಚಯ ಮಾಡ್ತಾನೆ. ಇದನ್ನ ಬೆರ್ಟಿಲೋನಿಯೇಜ್ ಅಂತ ಕರೆಯಲಾಗುತ್ತೆ. ತಲೆ ಉದ್ದ, ತಲೆ ಅಗಲ, ಮಧ್ಯ ಬೆರಳಿನ ಉದ್ದ, ಎಡಪಾದದ ಉದ್ದ, ಮುಂಭಾಗದ ಕೈ ಉದ್ದ ಇತ್ಯಾದಿ ಅಳತೆಗಳ ಸಂಯೋಜನೆ
ಪ್ರತಿಯೊಬ್ಬರಿಗೂ ಪ್ರತಿ ವ್ಯಕ್ತಿಗೂ ಅನನ್ಯ ಅಂತ ಆತ ಪ್ರತಿಪಾದನೆ ಮಾಡಿರ್ತಾನೆ. ಇದು ಮಗ್ ಶಾಟ್ಸ್ ಆವಿಷ್ಕಾರ ಅಂತ ಹೆಸರಾಗೈತೆ ಮತ್ತು ಇತಿಹಾಸದಲ್ಲಿ ದಾಖಲಾಗೈತೆ. ಈ ವ್ಯವಸ್ಥೆನೇ ಮುಂದೆ ಬೆರಳಚ್ಚು ವಿಜ್ಞಾನಕ್ಕೆ ಮಹತ್ವವಾದ ತಿರುವನ್ನ ತರೋದಕ್ಕೆ ಕಾರಣ ಆಗ್ತದೆ. ಫಾಲ್ಟ್ಸು ಸ್ಕಾಟ್ಲೆಂಡ್ ಯಾರ್ಡ್ಗೆ ಪತ್ರ ಬರೆದು ಬೆರಳಚ್ಚುಗಳ ಮೂಲಕ ವ್ಯಕ್ತಿಯನ್ನು ಗುರುತಿಸೋದಕ್ಕೆ ಸಹಾಯ ಮಾಡಬೇಕಂತ ತಿಳಿಸ್ತಾನೆ. ಆದರೆ ಬೆಟ್ಟಿಲೋನಿಯಸ್ ಪರಿಚಿತ ಪದ್ಧತಿ ಬಹಳ ಜನಪ್ರಿಯ ಆಗಿರೋದ್ರಿಂದ ಆತನ ಪ್ರಸ್ತಾವವನ್ನು ತಿರಸ್ಕಾರ ಮಾಡಿರ್ತದೆ. ಆದರೆ ಅಮೆರಿಕದ ಕ್ಯಾನ್ಸಾಸ್ನ ಲೀವನ್ವರ್ತ್ ಜೈಲಿನಲ್ಲಿ ನಡೆದ ಒಂದು ವಿಚಿತ್ರ ಘಟನೆ ಎಲ್ಲವನ್ನ ಬದಲಿಸುತ್ತೆ. ವಿಲ್ ವೆಸ್ಟ್ ಅಂತಕ್ಕಂಥ ಒಬ್ಬ ಕೈದಿ ಅಳತೆಗಳನ್ನ ತೆಗೊಳ್ಬೇಕಾದ್ರೆ ಅದೇ ಅಳತೆಗಳು ಹಿಂದೆ ದಾಖಲಾಗಿದ್ದು ಅಂತ ಸಿಬ್ಬಂದಿಗೆ ಅನುಮಾನ ಉಂಟಾಗುತ್ತೆ. ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ವಿಲಿಯಂ ವೆಸ್ಟ್ ಎಂಬ ಮತ್ತೊಬ್ಬ ಕೈದಿ ಅದೇ ಅಳತೆಗಳನ್ನ ಹೊಂದಿರೋದು ಗೊತ್ತಾಗುತ್ತೆ. ಅವರ ಮುಖಲಕ್ಷಣಗಳು ಕೂಡ ಹೋಲಿಕೆ ಆಗಿರ್ತವೆ, ಆದರೆ ಬೆರಳಚ್ಚುಗಳು ಸಂಪೂರ್ಣ ಬೇರೆಯಾಗಿರ್ತವೆ. ಈ ಘಟನೆಯಿಂದ ಹೆಸರು, ಫೋಟೋ ಮತ್ತು ದೇಹ ಲಕ್ಷಣಗಳು ನಂಬಿಕೆಗೆ ಅರ್ಹ ಅಲ್ಲ ಅಂತಲೂ ಗೊತ್ತಾಗುತ್ತೆ. ಬೆರಳಚ್ಚುಗಳೇ ಶ್ರೇಷ್ಠವಾದ ಅನನ್ಯ ವಿಧಾನಗಳು ವ್ಯಕ್ತಿಯನ್ನು ಗುರುತಿಸೋದಕ್ಕಂತ ಬಹಳ ಸ್ಪಷ್ಟವಾಗಿ ಸಾಬೀತಾಗುತ್ತೆ. ಇದೀಗ ನಾವು ಮತ್ತೆ ಫ್ರಾನ್ಸಿಸ್ ಗಾಲ್ಟನ್ ಕಡೆಗೆ ತಿರುಗಿ ನೋಡೋಣ. 19ನೇ ಶತಮಾನದ ಮಹಾನ್ ವಿಜ್ಞಾನಿಗಳಲ್ಲಿ ಒಬ್ಬನಾಗಿದ್ದಂಥ ಗಾಲ್ಟನ್ ಅಂಕಿಅಂಕ ವಿಜ್ಞಾನ, ಸಮಾಜ ವಿಜ್ಞಾನ, ಮನೋವಿಜ್ಞಾನ, ಮಾನವ ವಿಜ್ಞಾನ ಮತ್ತು ಇಂಥ ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರ್ತಾನೆ. ಆತ ಬೆರಳಚ್ಚುಗಳನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ನಿರ್ದಿಷ್ಟ ಮಾದರಿಗಳನ್ನು ಮತ್ತು ಸೂಕ್ಷ್ಮ ಲಕ್ಷಣಗಳ ಮೂಲಕ ವ್ಯಕ್ತಿಗಳ ಗುರುತಿಸೋಕೆ ಸಾಧ್ಯ ಅಂತ ತೋರಿಸ್ಕೊಳ್ತಾನೆ. ಈ ಸೂಕ್ಷ್ಮ ಲಕ್ಷಣಗಳನ್ನ ಈಗ ಗಾಲ್ಟನ್ ವಿವರಗಳು, ಗಾಲ್ಟನ್ ಎಕ್ಸ್ಪ್ಲನೇಷನ್ಸ್ ಅಂತ ಕರೆಯಲಾಗುತ್ತೆ. ಆತನ ಸಂಶೋಧನೆಯಿಂದಲೇ ಬೆರಳಚ್ಚುಗಳು ನ್ಯಾಯಾಲಯದಲ್ಲಿ ನಂಬಿಕೆಯ ಸಾಕ್ಷಿಗಳಾಗಿ ಅಂಗೀಕಾರವನ್ನು ಪಡಿತವೆ. 1890ರ ದಶಕದಲ್ಲಿ ಬ್ರಿಟಿಷ್ ಭಾರತದಲ್ಲಿ ಸರ್ ಎಡ್ವರ್ಡ್ ಹೆನ್ರಿ ಗಾಲ್ಟನ್ ಅವರ ಕೆಲಸದ ಆಧಾರದಲ್ಲಿ ಮೊದಲ ಸರಿಯಾದ ಬೆರಳಚ್ಚು ವರ್ಗೀಕರಣ ವ್ಯವಸ್ಥೆಯನ್ನು ರೂಪಿಸ್ತಾನೆ. ಇದರ ಫಲವಾಗಿ 1897ರಲ್ಲಿ ಕೋಲ್ಕತ್ತಾದಲ್ಲಿ ವಿಶ್ವದ ಮೊದಲ ಬೆರಳಚ್ಚು ಬ್ಯೂರೋ ಸ್ಥಾಪನೆ ಆಗುತ್ತೆ. 1899ರಲ್ಲಿ ಈ ವ್ಯವಸ್ಥೆಯನ್ನು ಬ್ರಿಟನ್ ಕೂಡ ಅಳವಡಿಸಿಕೊಳ್ಳುತ್ತೆ. ಇಂದಿಗೆ ಜಗತ್ತಿನ ಎಲ್ಲ ಕಡೆ FBI ಸೇರಿದಂತೆ ವಿವಿಧ ಸಂಸ್ಥೆಗಳು ತಮ್ಮದೇ ಆದಂಥ ಬೆರಳಚ್ಚು ವ್ಯವಸ್ಥೆಗಳನ್ನು ಹೊಂದಿದ್ದಾವೆ. ವಿಶ್ವದ ಅನೇಕ ಮಹತ್ವದ ಕೊಡುಗೆದಾರರ ಪ್ರಯತ್ನದಿಂದಲೇ ಈ ದಿನ ಆಧುನಿಕ ಬೆರಳಚ್ಚುಗಳು ನ್ಯಾಯ ವಿಧಾನದಲ್ಲಿ ಅತ್ಯಂತ ಪ್ರಮುಖವಾದಂಥ ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ನಾವು ಬೆರಳಚ್ಚುಗಳು ಹೇಗೆ ರೂಪುಗೊಳ್ತವೆ, ಅವು ಯಾವುದೇ ಒಂದು ಮೇಲ್ಮೈ ಮೇಲೆ ಮೂಡಿಸ್ತಕ್ಕಂಥ ಗುರುತನ್ನು ಹೇಗೆ ಹಿಂದಕ್ಕೆ ಪಡಲಾಗುತ್ತೆ, ಹಾಗೆ ಬೆರಳಚ್ಚುಗಳನ್ನು ಗುರುತಿಸುವ, ವರ್ಗೀಕರಿಸುವ ವಿಧಾನದಲ್ಲಿ ಇಬ್ಬರು ಭಾರತೀಯರು ಹೇಗೆ ತಮ್ಮದೇ ಆದ ಕಾಣಿಕೆಗಳನ್ನು ಕೊಟ್ಟರು ಅಂತ ತಿಳ್ಕೊಳ್ಳೋಣ. ಆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ವಿವರಗಳನ್ನು ನಾನು ನಿಮಗೆ ಕೊಡ್ತೇನೆ. ವಂದನೆಗಳೊಂದಿಗೆ.